ಹೊರ ರಾಜ್ಯದಲ್ಲಿ ಅಣ್ಣ ಎಕ್ಸ್ಪೀರಿಯನ್ಸ್ ಅಂದರೆ ಗುಡ್ಡು ಬ್ಯಾಡ್ ಅಂತೇನಿಲ್ಲ, ಎರಡೂ ಆಗಿದ್ದಾವೆ. ನಮ್ಮ ರಾಜ್ಯದಲ್ಲೂ ಕೂಡ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದ್ದಾವೆ, ಹೊರ ರಾಜ್ಯದಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಆಗಿದ್ದಾವೆ, ಕೆಟ್ಟವು ಆಗಿದ್ದಾವೆ. ಒಂದೊಂದು ಕಡೆ ಅನಿಸುತ್ತೆ ನಾನು ಬಂದು ಒಳ್ಳೆ ಕೆಲಸ ಮಾಡ್ಕೊಂಡೆ, ನಾನು ಡ್ರೈವಿಂಗ್ ಫೀಲ್ಡಿಗೆ ಬರಲಿಲ್ಲ ಅಂದರೆ ನಾನೇನು ಮಾಡ್ಕೊಳಕ್ಕೆ ಆಗ್ತಿರಲ್ಲ, ಬೇರೆ ಕಡೆ ಹೋಗಿದ್ರೆ ಅನ್ನೋ ಥರನೂ ಐತೆ. ಆಮೇಲೆ ಕೆಲವೊಂದು ಟೈಮಲ್ಲಿ ಬಂದು ಈ ಜೀವನ ಬೇಕಾಗಿತ್ತಾ, ಬೇರೆನೋ ಮಾಡ್ಕೊಬೋದಿತ್ತಲ್ವಾ, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋ ಥರನೂ ಆಗೈತೆ. ಅವ್ರ ಮೇಲೆ ಹೊಡೆಯೋಕೆ ಹೋಗೋನೆ ಅಂದರೆ ಅಟ್ಯಾಕ್ ಮಾಡ್ತಿರೋ ತಪ್ಪಿಸ್ಕೊಳ್ಳೋಕೆ ಹೋಗೋನೆ. ಅಷ್ಟರಲ್ಲಿ ಯಾವಾಗ ಇವನು ತಪ್ಪಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ, ಆ ಟೈಮ್ಗೆ ಆ ಚೂರಿನ ಚಾಕುನ ತಗೊಂಬಿಟ್ಟು ಅವ್ನು ಚುಚ್ಚಿಬಿಟ್ಟು ಸಾಯಿಸಾಗ್ಬಿಟ್ಟವ್ರೆ. ಘಾಟ್ ಸೆಕ್ಷನಲ್ಲಿ ಬೇರೆದೊಂದು ಗಾಡಿ ಅದು ಜಸ್ಟ್ ಮಿಸ್ಸು ಆಕ್ಸಿಡೆಂಟ್ ಆಗಬೇಕಾಗಿ, ಅಂದರೆ ಗಾಡಿ ಘಾಟಿಂದ ಬಿದ್ದೋಗ್ಬೇಕಾಗಿತ್ತು, ಬೆಟ್ಟದ ಮೇಲಿಂದ ನಡೆಯುತ್ತೆ ಅಂದರೆ ಮಾಡೋಕ್ಕಾಗಲ್ಲ ಅಣ್ಣ. ಈ ಗಾಡಿಯಲ್ಲಿ ಇಬ್ಬರು ಇರಬೇಕು, ಇಬ್ಬರು ಇದ್ರೆ ಬೇಕಾದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಬ್ಬರೇ ಇದ್ಕೊಂಡು ನಾವು ಎಲ್ಲದನ್ನು ಮಾಡೋಕ್ಕಾಗಲ್ಲ. ಆಮೇಲೆ ರೂಟ್ಗಳು ಇನ್ನೊಂದೇನೆಂದರೆ ನಾವು ನಡೆಯುತ್ತೆ ಅಂದರೆ ಮಾಡೋಕ್ಕಾಗಲ್ಲ ಅಣ್ಣ ಈ ಗಾಡಿಯಲ್ಲಿ.